ಮಾತರಿಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಗಂಗೋಣ್ಣನ ಹಳದಿ ಆಯಿತು, ಮೆಹಂದಿ ಆಯಿತು, ಇವಾಗ ಮದುವೆ ದಿನ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಹೆಟಿಕ್ ಶೆಡ್ಯೂಲ್ಸು. ಸೀಸನ್ ಆಗಿರೋದ್ರಿಂದ ನನಗೆ ಆಲ್ರೆಡಿ ಬ್ರೈಡಲ್ ಬುಕ್ಕಿಂಗ್ಸ್ ಬುಕ್ ಆಗಿ ಹೋಗ್ಬಿಟ್ಟಿತ್ತು. ಸೊ ನಂಗೆ ಬೇರೆ ಏನೂ ಆಪ್ಷನ್ ಇರಲಿಲ್ಲ, ಅದನ್ನು ಅಟೆಂಡ್ ಮಾಡಿ ನಾನು ಮದುವೆಗೆ ಹೊರಡಬೇಕಿತ್ತು. ಸೊ ಹಾಗಾಗಿ ಚಂದು ಹತ್ರ ಬೆಳಗ್ಗೆ ಬೇಗ ಎದ್ದು ಹೇರ್ ಸ್ಟೈಲ್ ಡ್ರೇಪಿಂಗ್ ಎಲ್ಲ ಮಾಡಿಕೊಂಡು ಸೀರೆಯಲ್ಲೇ ನಾನು ಬುಕ್ಕಿಂಗ್ನ ಅಟೆಂಡ್ ಮಾಡಿದ್ದೀನಿ. ಸೊ ನಂಗೆ ಹೆಲ್ಪ್ ಮಾಡಲಿಕ್ಕೆ ಅರ್ಪಿತ್ ಅಕ್ಕ ಮತ್ತು ಅಶ್ವಿನಿ ಅಕ್ಕ ಬಂದಿದ್ದರು. ಸೊ ನನಗೆ ಲೊಕೇಶನಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಸೊ ಯಾಕಂದರೆ ತುಂಬ ಹರಿಬರಿಲಿದ್ದೆ. ಪಟ್ಟ ರೆಡಿ ಮಾಡಿ ಒಂದು 9:30 ಅಷ್ಟೊತ್ತಿಗೆ ನಾನು ಸಾಗರದಿಂದ ಹೊರಟೆ. ಇನ್ನು ನಾನು ಮದುವೆಗೆ ಜಾಯ್ನ್ ಆಗೋ ತನಕ ನಡೆದಿದ್ದು ಎಲ್ಲ ಶಾಸ್ತ್ರಗಳ ಫುಟೇಜಸ್ನು ಪಾಪ ರಕ್ಷಿತ್ ಶೂಟ್ ಮಾಡಿಟ್ಟಿದ್ದ. ಮದುವೆ ನಡೀತಿದ್ದು ಹೆಮ್ಮಾಡಿಯಲ್ಲಿ. ಸೊ ಜಾಸ್ತಿ ಅಂತ ಏನು ದೂರ ಇರಲಿಲ್ಲ, ಹತ್ರನೇ ಇತ್ತು. ಸೊ ಹಾಗಾಗಿ ಎಲ್ಲರೂ ಒಂದು 8:30 ಅಷ್ಟೊತ್ತಿಗೆ ಹೊರಟಿದ್ದಾರೆ ಉಡುಪಿಯಿಂದ. ಎಲ್ಲ ಮನೆಯಲ್ಲೆಲ್ಲ ಏನು ಶಾಸ್ತ್ರಗಳು ಮಾಡಬೇಕು ಅದನ್ನೆಲ್ಲ ಮುಗಿಸ್ಕೊಂಡು ಭರ್ಜರಿಯಾಗಿ ಪಟಾಕಿ ಗಿಟಾಕಿ ಎಲ್ಲ ಹೊಡೆದು ದಿಬ್ಬಣನ ಹೊರಡಿಸಿದ್ರು. ಎಲ್ಲರೂ ಎಷ್ಟು ಸಖತ್ತಾಗಿ ರೆಡಿಯಾಗಿದ್ರು ಅಂದರೆ ಯಾರು ಮದುಮಕ್ಳು ಅಂತಲೇ ಗೊತ್ತಾಗಲ್ಲ, ಎಲ್ರಿಗೂ ಕನ್ಫ್ಯೂಸ್ ಆಗಬೇಕು, ಆ ಥರ ಭರ್ಜರಿಯಾಗಿ ರೆಡಿಯಾಗಿ ಬಂದಿದ್ರು. ಹೋದ ತಕ್ಷಣ ಫಸ್ಟ್ ಎಲ್ಲರೂ ತಿಂಡಿನ ಮುಗಿಸ್ಕೊಂಡ್ರು. ಇನ್ನು ಗಂಗು ಅಣ್ಣನ ಎಂಗೇಜ್ಮೆಂಟ್ನ ಬಂದು ಮದುವೆ ದಿನನೇ ಬೆಳಗ್ಗೆ ಇಟ್ಕೊಂಡಿದ್ರು. ಸೊ ಹಾಗಾಗಿ ಫಸ್ಟು ಹಾಲಿಗೆ ಹೋದ ತಕ್ಷಣವೇ ಸಣ್ಣದಾಗಿ ಒಂದು ರಿಂಗ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ನ ಕೂಡ ಮಾಡಿದರು. ರಿಂಗ್ ಎಕ್ಸ್ಚೇಂಜ್ ಆದಮೇಲೆ ಹುಡುಗಿಗೆ ದಾರೆ ಸೀರೆ, ಹೂವು, ಬಳೆ ಎಲ್ಲ ಕೊಡೋ ಶಾಸ್ತ್ರ. ಅದಾದಮೇಲೆ ಹುಡುಗನ ಕಡೆಯವರು ಪರಸ್ಪರವಾಗಿ ಒಬ್ರನ್ನೊಬ್ರನ್ನ ಸಖತ್ತಾಗಿ ವೆಲ್ಕಮ್ ಮಾಡಿ ಹುಡುಗನ ಕಾಲು ತೊಳೆದು ದಾರೆ ಮಂಟಪಕ್ಕೆ ಕರ್ಕೊಂಬರ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಥರ ಶಾಸ್ತ್ರಗಳನ್ನ ಫಾಲೋ ಅಪ್ ಮಾಡ್ತಾರೆ. ಅದರಲ್ಲಿ ನಮ್ಮ ಉಡುಪಿ ಸೈಡು ಸ್ಪೆಷಲಿ ನನ್ನ ಫ್ಯಾಮಿಲಿಯಲ್ಲೆಲ್ಲ ಈ ಥರ ಶಾಸ್ತ್ರಗಳಿಂದ ಮದುವೆ ಸಮಾರಂಭನ ಸ್ಟಾರ್ಟ್ ಮಾಡೋದು. ಶಾಸ್ತ್ರಗಳೆಲ್ಲ ಒಂದು ಕಡೆ ಆಗ್ತಿದ್ರೆ ಈ ಕಡೆ ಕಸಿನ್ಸ್ಗಳದ್ದು ಫೋಟೋ ಶೂಟೇ ನೆಕ್ಸ್ಟ್ ಲೆವೆಲ್ಲು. ಗಂಗೋಣ್ಣನ ಬಗ್ಗೆ ರಿವ್ಯೂ ಕೊಡೋದಾಗಿರ್ಬೋದು, ಈ ಕಸಿನ್ಸ್ ಎಲ್ಲ ಸೇರಿಕೊಂಡು ಸಖತ್ತಾಗಿ ಫೋಟೋ ಶೂಟ್ನ ಮಾಡಿಸ್ಕೊಂಡಿದ್ದಾರೆ. ನಾನಂತೂ ಇದನ್ನೆಲ್ಲ ತುಂಬಾ ಮಿಸ್ ಮಾಡಿಕೊಂಡೆ. ಅಂತೂ ಕೌಂಟ್ ಡೌನ್ ಬಿಗಿನ್ಸ್ ಅನ್ನೋ ಥರ ಮದುವೆ ಶಾಸ್ತ್ರಗಳು ಸ್ಟಾರ್ಟೇ ಆಗೋಯ್ತು. ಗಂಗು ಅಣ್ಣನಂತೂ ಎಲ್ಲರೂ ಸಖತ್ತಾಗಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿಕೊಂಡು ಹಾಲಿಗೆ ಕರ್ಕೊಂಡು ಬಂದರು. ಇನ್ನು ಪ್ರಗತಿ ಅಕ್ಕ ಕೂಡ ಸಖತ್ ಮುದ್ದಾಗಿ ಕಾಣಿಸ್ತಿದ್ರು ವೆಡ್ಡಿಂಗ್ ಅಟೈರಲ್ಲಿ. ಅವ್ರನ್ನ ಕೂಡ ಅವ್ರ ಮಾವ ದಾರೆ ಮಂಟಪ ತನಕ ಎತ್ಕೊಂಡು ಕರ್ಕೊಂಡು ಬಂದರು. ಇಷ್ಟೆಲ್ಲ ಶಾಸ್ತ್ರಗಳು ಮುಗಿಯೋಕ್ಕೂ ನಾನು ಮದುವೆಗೆ ಬಂದು ಜಾಯ್ನ್ ಆದೆ. ಸೂಪರಾ? ಮೇಕಪ್ ತುಂಬಾ ಚೆನ್ನಾಗಿದೆ ಅಲ್ಲ? ಯಾರು ಮಾಡಿದ್ದು? ಯಾರು ಮೇಕಪ್ ಒಳ್ಳೆ ಆಗಿತ್ತಾ? ಹೆಂಡತಿ ನೋಡೋದಿಲ್ಲ, ಬರೀ ಮೊಬೈಲ್ ನೋಡ್ಕೊಂಡು ಕೂರೋದು. ನೋಡಿ ಆದರ್ಶ ದಂಪತಿಗಳಿದ್ರು. ಮೊಬೈಲ್ ಮಾದಿ ನಾವೆಲ್ಲ ಮಾತಾಡೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ. ಆ ಕಡೆ ತಾಳಿ ಕಟ್ಟಿ ಮುಗ್ದೇ ಹೋಯ್ತು, ನಮಗೆ ಗೊತ್ತೇ ಆಗಿಲ್ಲ. ಲಾಸ್ಟ್ ಮೂಮೆಂಟಿಗೆಲ್ಲ ಎದ್ದು ಬಿದ್ದು ಓಡೋದ್ವಿ ಅಷ್ಟೇ. ನಾನು ಈ ಬ್ಲಾಗ್ ಹಾಕ್ಬೇಕಂದ್ರೆ ಮೆಹಂದಿ ನಿಮ್ಮ ಡ್ಯಾನ್ಸ್ ಎಲ್ಲರೂ ನೋಡಿರ್ತಾರೆ, ಅಭಿಮಾನಿಗಳೆಲ್ಲ ಫ್ಯಾನ್ಸ್. ನಿಮ್ಗೆ ಏನು ಹೇಳ್ತೀರಾ? ನೀವೆಲ್ಲ ಡ್ಯಾನ್ಸ್ ಎಲ್ಲರೂ ಕಲಿಬೇಕಂತ ಇಂಟ್ರೆಸ್ಟ್ ಇದ್ರೆ ನನ್ನ ಹತ್ರ ಬನ್ನಿ, ಕಟ್ಪಾಡಿ. ಹೇಗಾಗ್ತುಂಟು ಮದುವೆ? ಮದುವೆ ಫುಲ್ ಜೋಶ್, ಗಮ್ಮತ್. ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ.
ನಾನಂತೂ ಬೆಳಗ್ಗೆ ಬೇಗ ಬುಕ್ಕಿಂಗ್ ಮುಗಿಸಿ ಡೈರೆಕ್ಟ್ ಬಂದಿದ್ರಿಂದ ತಿಂಡಿನೂ ತಿಂದಿರ್ಲಿಲ್ಲ. ಪಾಪ ನಮ್ಮ ಅತ್ತಿಗೆ ಊಟದ ಹತ್ರ ಕರ್ಕೊಂಡೋಗಿ ಬಾ ನೀನ್ ಫಸ್ಟ್ ಏನಾದ್ರು ತಿನ್ನು ಅಂತ ಸ್ವೀಟ್ ಬಾಕ್ಸ್ ಎಲ್ಲ ಏನೋ ತಗೊಬಂದು ಪಾಪ ಕೊಟ್ಟು ತಿನ್ನು ಅಂತಿದ್ರು. ನಾನ್ ಮಾತ್ರ ಕಳ್ಳಿ ಅಂತ ಹುಡುಗರೆಲ್ಲ ಯಾರ ಸ್ವೀಟ್ ಅದು ತಿಂತಿದ್ದಾರೆ. ಅವ್ರು ಯಾರೋ ನೀಗ್ತಿದ್ರೇನೋ ನೋಡಿ ಫಿಶಿಂಗಿಗೆ ಹೋದವರು ಅಲ್ಲಿ ಸ್ವೀಟ್ ಡಬ್ಬಿ ಇಟ್ಟಿದ್ರು. ಈಗ ಅವ್ರು ನಿಂತ್ಕೊಂಡು ಸ್ವೀಟ್ ಡಬ್ಬಿ ಹುಡುಕ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ಇಲ್ಲಿ ಗುಣಸ್ವ ಹಾಗೆ ಸ್ವೀಟ್ ಅಷ್ಟೇ ಅಲ್ಲಿ ಸ್ವೀಟ್ ಇಕ್ತಿದ್ರೆ ಎಲ್ಲ ಓಡಿ ನಾವೆಲ್ಲ ಇಷ್ಟು ಬ್ಯೂಟಿಫುಲ್ ಅಂತ ಅಂತೀರಲ್ಲ, ನಮ್ಗಿಂತ ಬ್ಯೂಟಿಫುಲ್ ಲೇಡೀಸ್ ನಿಟ್ಟೂರಿನ ಹೀರೋಯಿನ್ ಫಸ್ಟ್ ಯೂಟ್ಯೂಬ್ ಚಾನಲ್ಗೆ ಎಂಟ್ರಿ ಕೊಡ್ತಾ ಇದ್ದೀನಿ ನೋಡಿ. ಸೊ ಎಲ್ಲರೂ ಇನ್ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ಲೆವೆಲ್ ಅಂತ. ನಿಟ್ಟೂರಲ್ಲೆಲ್ಲ ವೈರಲ್ ಮಾಡ್ತೀನಿ. ಹೇಗಾಗ್ತುಂಟು ನಮ್ ಜಾತಿಯವ್ರ ಫಂಕ್ಷನ್ ಎಲ್ಲ ಹೇಗಿರುತ್ತೆ? ತಾಳಿ ಕಟ್ಟಾದ್ಮೇಲೆ ಇನ್ನು ನಮ್ಗೇನು ಕೆಲಸ, ನಮ್ಮ ಫೋಟೋ ಶೂಟ್ ಮಾಡ್ಕೊಳ್ಳೋದು. ಅಷ್ಟೊಂದು ಚೆನ್ನಾಗೆಲ್ಲ ರೆಡಿ ಆಗಿರ್ತೀವಲ್ಲ. ಸೊ ಹಾಗಾಗಿ ಮಯೂರಣ್ಣನ ಇಟ್ಕೊಂಡು ನಾವು ಫಸ್ಟು ನೀ ಫಸ್ಟ್ ಅಂತ ಜಗಳ ಮಾಡ್ಕೊಂಡು ಫೋಟೋ ಶೂಟ್ನ ಮಾಡಿಸ್ಕೊಳ್ತಾ ಇದ್ವಿ. ವರ್ಷ ಮತ್ತೆ ವಿಶೇಷ ಹೇಗಿದೆ? ಸೂಪರಾ? ಅದಕ್ಕ ಹಾಂ ಸಾಯಿಸುತ್ತ ನೋಡಿ, ಸಾಯಿಸುದು. ಇವರೇ ನೋಡಿ ನಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಕಪಲ್. ಆದಷ್ಟು ಬೇಗ ಇವ್ರ ಮದುವೆನೇ ಇರೋದು ನೆಕ್ಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ. ತುಂಬ ಬೇಗ ಡೇಟ್ ಅನೌನ್ಸ್ ಮಾಡ್ತಾರೆ ಆಯಿತಾ. ಎಲ್ಲರೂ ಕಾಯ್ತಾ ಇರಿ ನೆಕ್ಸ್ಟ್ ವೆಡ್ಡಿಂಗ್ ಬ್ಲಾಗ್ಸಿಗೆ. ಸೊ ಇವ್ರದ್ದು ಎಲ್ಲ ಫೋಟೋ ಶೂಟ್ ಮಾಡ್ತಾ ಟೀಸ್ ಮಾಡ್ತಾ ಇದ್ರು. ಎಂತ ಹೇಳಿದೆ ಮೊನ್ನೆ? ಎಂತ ಹೇಳಿದೆ ನೋಡಿ, ಇವತ್ತು ಹಾಲಲ್ಲಿ ಇದ್ದಂತಹ ಎಲ್ಲ ಚಂದ ಹೆಣ್ಮಕ್ಳಿಗೆ ರೆಡಿ ಮಾಡಿದ್ದು ಇವರಿಬ್ರೆ ಅಕ್ಕ ತಂಗಿ. ನೋಡ್ತಾಳೆ ಮತ್ತೆ ಅಕ್ಷತ್ ಅಕ್ಕ ಮಿಸ್ ಮಾಡ್ಕೊಂತ ಇದೀವಿ ನಾವೆಲ್ಲ. ನೀವಿದ್ರೆ ನಿಮ್ ಬ್ಲಾಗ್ ಆಗ್ತಿತ್ತು, ನಿಮ್ಮ ಮೊದಲು ನಾನು ಮಾಡ್ತಾ ಇದ್ದೀನಿ ಇವಾಗ. ಈಗ ಲೇಟ್ ಆಯ್ತು, ಬಾಯ್. ನಮ್ಮ ಅತ್ತನಂತೂ ಹಿಡಿಲಿಕ್ಕಿಲ್ಲ. ಬೆಳಗಿಂದ ಎಲ್ರಿಗೂ ಶಾಸ್ತ್ರ ಮಾಡಿಸಿ ಸಾಕಾಯ್ತು. ನೀರು ಇಳಿಸ್ಬಿಟ್ಟಿದೆ. ನನ್ನ ಸೊಸೆ ಬೆಳಿಗ್ಗೆಯಿಂದ ಪಾಪ ಮೇಕಪ್ ಮಾಡಿ ನಾನು ಮೇಕಪ್ ಮಾಡಿ ಬಂದೆ, ಇವ್ರು ಶಾಸ್ತ್ರ ಮಾಡಿ ನೀರು ಇಳಿಸಿ. ನಾವು ಕೂಡ ಫ್ಯಾಮಿಲಿ ಸಮೇತ ಹೋಗಿ ಗಂಗು ಅಣ್ಣಂಗೆ ವಿಶಸ್ನ ಮಾಡಿದ್ವಿ. ಇನ್ನು ಪ್ಲೇಬ್ಯಾಕ್ ಸ್ಟುಡಿಯೋ ಅಂತೂ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ರಾಘು ಅಣ್ಣನ ಟೀಮು ನಮ್ಮ ಫ್ಯಾಮಿಲಿ ನಡೆಯೋ ಎಲ್ಲ ಫಂಕ್ಷನಿಗೂ ಅವ್ರದ್ದೇ ಫೋಟೋಗ್ರಫಿ. ಸೊ ಹಾಗಾಗಿ ಈ ಫೋಟೋಗ್ರಾಫರ್ಸ್ ಎಲ್ಲ ನನ್ನ ಬ್ಲಾಗಲ್ಲಿ ತುಂಬ ವೆರಿ ಇಂಪಾರ್ಟೆಂಟ್ ಕಂಟೆಂಟ್ಸ್ ಅವ್ರದ್ದೆಲ್ಲ. ಸೊ ಯಾವಾಗಲೂ ಫನ್ ಮಾಡ್ತಾನೆ ಇರ್ತಾರೆ. ಇನ್ನು ನಂದಂತೂ ಈ ಮದುವೆಗೆ ಕಂಪ್ಲೀಟಾಗಿ ನೋ ಮೇಕಪ್ ಲುಕ್. ನಂಗೆ ಟೈಮು ಇರಲಿಲ್ಲ, ಬರೀ ಐಲೈನರ್, ಐಲ್ಯಾಶಸ್, ಲಿಪ್ಸ್ಟಿಕ್ ಇಷ್ಟೇ ನಾನು ಮಾಡ್ಕೊಂಡಿದ್ದು. ಇನ್ನು ನಾನು ಹಾಕಿರೋ ಔಟ್ಫಿಟ್ ಬಂದು ಸ್ಯಾರಿ ತೊಗೊಂಡಿರೋದು ನಾನು BS ಚನ್ನಬಸಪ್ಪ ಆ್ಯಂಡ್ ಸಿಲ್ಕ್ಸು. ಬ್ಲೌಸ್ ಯಶಾ ಪಾರ್ಲರ್ ಅಂತ ಅವ್ರ ಹತ್ರ ಸ್ಟಿಚ್ ಮಾಡಿಸಿದ್ದು. ಇನ್ನು ಹಾಕಿರೋ ಜ್ಯುವೆಲ್ರಿ ಬಂದು ಶ್ರೀ ಗೌರಿ ರೆಂಟಲ್ ಜ್ಯುವೆಲ್ಸ್ ಅಂತ ಸಾಗರ. ಸೊ ಇವರೆಲ್ಲ ಡೀಟೇಲ್ಸ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಇನ್ ಕೇಸ್ ಏನಾದರೂ ಬೇಕಿದ್ರೆ ಚೆಕ್ ಮಾಡಿ. ಅದೇ ನೋಡಿ ಹೆಂಗೆ ನಮ್ಮ ಬ್ಲಾಗಿಗೆ ಎಷ್ಟು ಸಪೋರ್ಟ್ ಅಂತ, ಕ್ಯಾಮ್ರಾಮನ್ಸ್ ಸಪೋರ್ಟ್ ಮಾಡ್ತಾರೆ. ನೀವು ನೋಡಿರ್ತೀರ ನನ್ನ ಕಾಶ್ಮೀರ್ ಬ್ಲಾಗಲ್ಲಿ ಪಿಕಾಚು ಇವರೇ. ನೋಡಿಲ್ಲ ಅಂದ್ರೆ ಲಿಂಕ್ ಹಾಕ್ತೀನಿ, ವಿಡಿಯೋ ನೋಡಿ ಆಯ್ತಾ. ಹಾಯ್, ಯಾವಾಗ ಬೇರೆ ಮದುವೆ? ರವಿ ಅಣ್ಣನ ಮದುವೆಯಲ್ಲಿ ಅವ್ರ ಮದುವೆ ಡೇಟ್ ಹೇಳಿದ್ರು. ಇವಾಗ ಗಂಗಣ್ಣನ ಮದುವೆ. ಯಾರಣ್ಣಂತ ಮದುವೆ ಆಗ್ತಿ ಹೇಳಿ? ಯಾರಣ್ಣ ಮದುವೆ ಆಗ್ತಾನೆ? ಒಂದ ಎರಡ
ಮುಂದಿನ ಮದುಮಗ 3 ಬ್ಲಾಕಿಲ್ ಬಂದ ಮಾರೆ ಇನ್ನು ಮದುವೆ ಆಗಲಿಲ್ಲ. ಪ್ರತಿ ನಮ್ಮ ಫ್ಯಾಮಿಲಿ ಪ್ರತಿ ಮದುವೆಯಲ್ಲೂ ಇವನ್ನ ಪರೀಕ್ಷಿತ್ ಜೋಗಿ. ಪರೀಕ್ಷಿತ್ ಜೋಗಿ ಮದುವೆ ಮಾತ್ರ ಆಗಲಿಲ್ಲ. ಪ್ರತಿ ನೆಕ್ಸ್ಟ್ ಡಿಸೆಂಬರ್ ಇದೆ. ನೆಕ್ಸ್ಟ್ ಡಿಸೆಂಬರ್ ಪ್ರಕಾಶ್ ಜೋಗಿ, ಪರೀಕ್ಷಿತ್ ಜೋಗಿ. ಫೆಬ್ರವರಿ ಶಶಿ ಅಣ್ಣನ ಮದುವೆ ಇದೆ, ಆವಾಗ ಗೊತ್ತಾಗುತ್ತೆ ಇವ್ರ ಮದುವೆ ಆಗಿದೆಯೋ ಇಲ್ವೋ ಅಂತ. ಇನ್ನು ಲಾಸ್ಟ್ ಅಲ್ಲಿ ಒಂದು ಫ್ಯಾಮಿಲಿ ಫೋಟೋ ಶೂಟ್. ಈ ಫೋಟೋ ಅಂತೂ ಮ್ಯಾಂಡೇಟರಿ ಎಲ್ಲ ವೆಡ್ಡಿಂಗ್ಸಲ್ಲೂ ಇರಲೇಬೇಕು. ಬಿಕಾಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನು ಒಂದೇ ಫ್ರೇಮಲ್ಲಿ ನೋಡೋಕೆ ಸಿಗೋದು ಈ ಥರ ವೆಡ್ಡಿಂಗ್ ಫಂಕ್ಷನಲ್ಲಿ ಮಾತ್ರ. ವರ್ಷನೇ ಎಲ್ಲ ಮದುವೆ ಮಾಡಿಸಿ ಕೊಟ್ಲೀಗ. ಅಯ್ಯೋ ಕೊನೆಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಗಂಡು ಹೆಣ್ಣು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನಾವು ಊಟ ಕೂಡ ಮಾಡಿದ್ವಿ. ಈ ಕಡೆ ಗಂಡು ಹೆಣ್ಣಿಗೆ ಮಾತ್ರ ಈ ಥರ ಮ್ಯಾಂಡೇಟರಿ ಫೋಟೋಶೂಟ್ ಅಲ್ಲ, ಲಲಿತಾ ಆಂಟಿ ರವಿ ಮಾಮಂಗೂ ಫೋಟೋಶೂಟ್ನ ಮಾಡಿಸಿದ್ರು. ಅಲ್ಲದೆ ಅಲ್ಲಿದ್ದಂಥ ಎಲ್ಲ ಕಪಲ್ಸ್ ಕೈಯಲ್ಲೂ ಒಬ್ರಿಗೊಬ್ರು ತಿನ್ನಿಸ್ಬಿಟ್ಟು ಫೋಟೋಶೂಟ್ನ ಮಾಡಿಸಿದ್ರು. ನಮ್ಮ ಪ್ಲೇಬ್ಯಾಕ್ ಸ್ಟುಡಿಯೋ ವಿಡಿಯೋಗ್ರಾಫರ್ಸ್ ಎಷ್ಟು ಹೈ ಸ್ಪೀಡ್ ಅಂತ ಹೇಳಿದ್ರೆ, ಈವೆಂಟ್ ಮುಗಿಯೋದ್ರೊಳಗಡೆ ಒಂದು ವೆಡ್ಡಿಂಗ್ನ 1 ಮಿನಿಟ್ ಸಿನಿಮಾಟೋಗ್ರಫಿ ವಿಡಿಯೋನ ಎಡಿಟ್ ಮಾಡಿ ಗಂಡು ಹೆಣ್ಣಿಗೆ ಸರ್ಪ್ರೈಸ್ ಕೂಡ ಮಾಡಿದ್ರು. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ನಮಗೆ ಅದನ್ನು ಅವರಿಗೆ ಹಾಲಲ್ಲಿ ಸರ್ಪ್ರೈಸ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಟೈಮ್ ತುಂಬ ಕಮ್ಮಿ ಇತ್ತು. ಮದುವೆಲಾಗೋ ಎಲ್ಲ ಶಾಸ್ತ್ರ ತುಂಬಾ ಖುಷಿ ಕೊಡುತ್ತೆ. ಆದರೆ ಹೆಣ್ಮಕ್ಳಿಗೆ ಲಾಸ್ಟಲ್ಲಿ ಈ ಉಡಿ ತುಂಬಿಸಿ ಹೆಣ್ಣೊಪ್ಸೋ ಶಾಸ್ತ್ರ ಇದೆಲ್ಲ ತುಂಬ ಎಮೋಷ್ನಲ್ ಮೂಮೆಂಟ್ ಫಾರ್ ಎವ್ರಿ ಗರ್ಲ್ಸ್ ಅಂತಲೇ ಹೇಳ್ಬೋದು. ತಾನು ಹುಟ್ಟಿ ಬೆಳೆದಂಥ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗಿ ಜೀವನ ನಡೆಸೋ ಎಲ್ಲ ಹೆಣ್ಮಕ್ಳಿಗೂ ಒಂದು ಹ್ಯಾಟ್ಸ್ ಆಫ್. ಸಮಾಧಾನ ಮಾಡಿಸಿ ಮಾರೆ, ಚೂರು ವಿಡಿಯೋಗೋಸ್ಕರ ಮಾಡಿ ಮಾರೆ. ಅಂತೂ ಇಂತೂ ಗಂಗೋಣ್ಣನ ಮದುವೆ ಮುಗ್ದೇ ಹೋಯ್ತು, ಗೊತ್ತೇ ಆಗಿಲ್ಲ. ನಾವು ಹಾಲಿಂದ ಗಂಗೋಣ್ಣನ ಮನೆಗೆ ಹೋದ್ವಿ, ಬಿಕಾಸ್ ಅಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಬೇರೆ ಶಾಸ್ತ್ರಗಳಿತ್ತು. ಪ್ರಗತಿ ಅಕ್ಕನ ಮನೆ ತುಂಬಿಸ್ಕೊಳ್ಬೇಕು, ಸೊ ಹಂಗಾಗಿ ನಾವು ಅವ್ರ ಮನೆಗೆ ಹೋದ್ವಿ. ಫಸ್ಟಿಗೆ ಪ್ರಗತಿ ಅಕ್ಕನ ಹತ್ರ ಹೊಸ್ಲು ಪೂಜೆ ಎಲ್ಲ ಮಾಡಿಸಿ ಒಳಗೆ ಕರ್ಕೊಳ್ಬೇಕಿತ್ತು. ಆದರೆ ಕರ್ಕೊಳ್ಳೋಕ್ಕೂ ಮುಂಚೆ ಈ ಕಸಿನ್ಸ್ ಎಲ್ಲ ಸೇರ್ಕೊಂಡು ಸಖತ್ತಾಗಿ ಕಾಟ ಕೊಟ್ಟರು. ಹೇಳೋದಿಲ್ಲ ನೀವು ಮೊಬೈಲಲ್ಲಿ ಎಂತ ಸೇವ್ ಮಾಡಿದ್ರಿ? ಮೊಬೈಲಲ್ಲಿ ಎಂತ ಸೇವ್ ಮಾಡಿದ್ರಿ ಅದ ಹೇಳಿ. ಯಾವ್ದು ಬಂತ? 8,000 ಯಾರು ಬರೋದು ನೋಡ. ಹಾಕಿದ ಮಾರೆ. ಗಂಗುವಿಗೆ ಮಾಡಿ ಎಲ್ಲರದ್ದು ಮದುವೆ ಹೋಯ್ತು, ಯಾರಿಗೆ ಇಬ್ಬರು ಬರುವಾಗಿಲ್ಲ. ನೀವು ನೋಡಿ ನೋಡಿ 1,000 ಹಾಕಿದ ಆಯ್ತಾ. ಎಲ್ಲ ಕಾಟ ಎಲ್ಲ ಕೊಟ್ಟು ದುಡ್ಡು ಗಿಡ್ಡೆಲ್ಲ ವಸೂಲಿ ಮಾಡಿ ಕೊನೆಗೂ ಪ್ರಗತಿ ಅಕ್ಕನ ಸೇರೋದು ಮನೆ ತುಂಬಿಸ್ಕೊಂಡ್ವಿ. ಒಳಗೆ ಬಂದ ತಕ್ಷಣ ಪ್ರಗತಿ ಅಕ್ಕನ ಹತ್ರ ದೇವ್ರಿಗೆ ದೀಪ ಹಚ್ಚಿ ಅವ್ರಿಗೆ ಆರತಿ ಎಲ್ಲ ಮಾಡಿಬಿಟ್ಟು ಕೊನೆಗೂ ಮದುವೆ ಶಾಸ್ತ್ರಗಳನ್ನ ಅಷ್ಟು ವೈಂಡ್ ಅಪ್ ಮಾಡಿದ್ವಿ. ಮಾಡೋದಲ್ಲ ಮಾರೆ, ಇಲ್ಲಿ ಇವಳೇ ಮದುಮಗಳಾಗಿತ್ತು. ಬಂದ ತಕ್ಷಣ ಇವಳದೆಲ್ಲ ಸೇವೆ ಮಾಡ್ತಾ ಉಂಟು ಇಲ್ಲಿ ಎಲ್ರು. ಕುತ್ಕೊಂಡಿದ್ರ ಆಯ್ತಾ. ಹೌದು, ಈ ಹೆಣ್ಮಕ್ಳದ್ದು ಜೋರಾಯ್ತು. ನಿಮ್ಮಿಬ್ರಿಗೂ ಸರ್ಪ್ರೈಸ್ ವಿಡಿಯೋ ಇದೆ ಆಯ್ತಾ, ಬನ್ನಿ. ಹಾಲಲ್ಲಿ ಅವರಿಬ್ಬರಿಗೂ ಟೈಮ್ ಇರಲಿಲ್ಲ ಅಂತ ನಮಗೆ ಸರ್ಪ್ರೈಸ್ ವಿಡಿಯೋನ ತೋರ್ಸೋಕೆ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಮನೆ ಒಳಗೆ ಬಂದ ತಕ್ಷಣನೇ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಅವ್ರನ್ನಿಬ್ರು ಕೂರಿಸ್ಬಿಟ್ಟು ಅವ್ರಿಗೆ ವೀಡಿಯೋಸ್ನ ತೋರಿಸಿ ಸರ್ಪ್ರೈಸ್ ಮಾಡಿದ್ವಿ. ಅವರಿಬ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು.
ಇಬ್ರಿಗೂ ಎಷ್ಟು ಖುಷಿ ಆಯ್ತು ಒಳ್ಳೆಯ್ತಾ ಚಪ್ರಸ್ ಆಯ್ತಾ ಎಲ್ಲ ಆದ್ಮೇಲೆ ನಾವು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಬಿಟ್ಟು ಅಗೇನ್ ಮೀಟಿಂಗಿಗೆ ಗಂಗು ಅಣ್ಣನ ಮನೇಲಿ ಜಾಯ್ನ್ ಆದ್ವಿ. ಯಾಕಂದ್ರೆ ನೆಕ್ಸ್ಟ್ ನಡೀತಿರೋ ಇವೆಂಟೇ ರಿಸೆಪ್ಷನ್ನು ಹುಡುಗನ ಮನೆ ಕಡೆಯಿಂದ. ಸೊ ಹಾಗಾಗಿ ಹುಡುಗನ ಕಡೆಯವರೆಲ್ಲ ಭರ್ಜರಿಯಾಗಿ ಡ್ಯಾನ್ಸು ಗೀನ್ಸು ಮಸ್ತಿ ಗಿಸ್ತಿ ಅಂತ ಹೇಳ್ಕೊಂಡು ಲಾಟ್ಸ್ ಆಫ್ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ರು. ಸೊ ಇದಾಗಿತ್ತು ಗಂಗೋಣ್ಣನ ಮದುವೆ ಸಂಭ್ರಮ. ಹೋಪ್ ನಿಮ್ಗೆಲ್ರಿಗೂ ಮದುವೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ರಿಸೆಪ್ಷನ್ ಹೇಗಾಯಿತು, ಯಾರ್ಯಾರು ಬಂದಿದ್ರು, ಯಾವ್ಯಾವ ಡ್ಯಾನ್ಸ್ ಮಾಡಿದ್ವಿ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.